ನಮಸ್ಕಾರ, ನಾನು ವರ್ಣಿಕಾ ಗೌಡ. ಇವರು ನಮ್ಮ ಜೊತೆಗಿದ್ದಾರೆ ಶಶಿಕಲಾ ಮೇಡಮ್ ಅವರು. ಆ್ಯಕ್ಚುಲಿ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನನಗೆ. ಸೊ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾದಲ್ಲೂ ಹಾಕಿದ್ದೆ. ನೀವೆಲ್ಲರೂ ಕಾಲ್ ಮಾಡಿ ಕೇಳಿದ್ದೀರಾ ಹೇಗೆ ಅದು ಟ್ರಿಪ್ಪಿಗೆ ಎಷ್ಟು ಅಂತೆಲ್ಲ ಕೇಳಿದ್ರಿ. ಸೊ ನಾನಿವಾಗ ಅದೇ ಆಫೀಸಲ್ಲಿದ್ದೀನಿ. ಅದ್ರ ಬಗ್ಗೆ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಶಶಿಕಲಾ ಮೇಡಮ್ ಅವರು. ಸೊ ಹೇಳಿ ಮೇಡಮ್, ಅದು ಏನೋ ಟೂರಿದು ಅಂತ ಹೇಳಿದ್ರು. ಟೂರಿಗೆ ಯಾವ ಥರ ಹೋಗೋದು, ಹೇಗೆ ಎಲ್ಲ ಅಮೌಂಟ್ ಕಟ್ಟಬೇಕು, ಎಲ್ಲಿ ಅದನ್ನು ನಾವು ಮೆನ್ಷನ್ ಮಾಡಬೇಕು, ಇದೆಲ್ಲ ಕೇಳಿದ್ರು ನಮಗೆ. ಆಯಿತಾ, ನೀವು ಅದನ್ನು ನೀಟಾಗಿ ಹೇಳ್ಕೊಡಿ. ಶೋರ್ ಮೇಡಮ್. ಇವರು ನನ್ನ ಸ್ನೇಹಿತೆ ವರ್ಣಿಕಾ ಗೌಡ ಅವರು. ನನ್ನ ಸ್ನೇಹಿತೆ ತುಂಬ ಒಳ್ಳೆಯವರು. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ನನಗೆ ಚೆನ್ನಾಗಿ ನೋಡಿ ಈ ಥರ ವೀಡಿಯೋಸಲ್ಲಿ ಅವರು ಆಗ್ತಾರೆ. ಮೇನ್ ಪಾಯಿಂಟಿಗೆ ಬರ್ತೀನಿ. ನಿಮಗೆ ಟೂರಿಸ್ಟ್ ಬಗ್ಗೆ ಗೊತ್ತಿರುತ್ತೆ ಅಲ್ವಾ? ಈಗ ಟೂರಿಗೆ ಹೋಗ್ಬೇಕಂದ್ರೆ ಒಂದೊಂದು ಪ್ಯಾಕೇಜ್ ಮೇಲೆ ಒಂದೊಂದು ಥರ ಹೋಗುತ್ತೆ. ಈಗ ನೀವು ಗೋವಾಗೆ ಹೋಗ್ಬೇಕಂದ್ರೆ ಒಂದು ಅಮೌಂಟ್ ಒಂದು 30,000 ಬೇಕಾಗುತ್ತೆ, 20,000 ಬೇಕಾಗುತ್ತೆ. ಇಲ್ಲಿ 20,000 ಬೇಕಾಗಿಲ್ಲ, 10,000 ರೂಪಾಯಿ ಇದ್ದರೆ ನಿಮ್ಮನ್ನು ಕರ್ಕೊಂಡೋಗಿ ಒಂದು ಪ್ಯಾಕೇಜ್ ಕೊಡ್ತೀವಿ ನಾವು. ನಿಮಗೆ ಪ್ಯಾಕೇಜ್ ಬಗ್ಗೆ ಎಲ್ಲರ ಬಗ್ಗೆ ಡೀಟೇಲ್ ಬೇಕಂದರೆ ನಮ್ಮ ವರ್ಣಿಕಾ ಮೇಡಮ್ ಅವರು ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಆಫೀಸು ಲಗ್ಗೆರೆಯಲ್ಲಿದೆ. ಯಾಕಂದರೆ ನಾನು ಎಲ್ಲ ಹೇಳಿದ್ರೆ ಅವಾಗ ನೀವು ಇನ್ನೊಂದು ಕ್ವಶನ್ ಕೇಳಿ, ಅದ್ರ ಬಗ್ಗೆ ನೀವು ಡೈರೆಕ್ಟಾಗಿ ಆಫೀಸ್ ಹತ್ರ ಬಂದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಸಿಗುತ್ತೆ. ಮತ್ತು ಯಾವ ಪ್ಯಾಕೇಜ್ ಏನೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ಲಸ್ ಇಲ್ಲೇ ಅಂತಲ್ಲ, ಔಟ್ಸೈಡ್ ಇಲ್ಲೇ ಆಗಿ ಇಡೀ ಇಂಡಿಯಾದೇ ನೀವು ಸುತ್ತಬೋದು, ಎಲ್ಲರೂ ಹೋಗ್ಬೋದು ಅಂತ. ತುಂಬ ಜನ ಲಕ್ಷದ್ವೀಪ ಹೋಗ್ತಾರೆ, ತುಂಬ ಇಷ್ಟ ಆಗ್ತಿದೆ. ಲಕ್ಷದ್ವೀಪ ಕಡೆ ತುಂಬ ಜನ ಈಗ ಇಂಡಿಯಾದಿಂದ ಹೋಗ್ತಾರೆ. ಸಕ್ಕತ್ತಾಗಿದೆ ಪ್ಲೇಸು. ಅಂಡಮಾನ್ ನಿಕೋಬಾರ್ ತುಂಬ ಚೆನ್ನಾಗಿದೆ. ನಮ್ಮ ಇಂಡಿಯಾದಲ್ಲಿರೋ ಪ್ಲೇಸ್ ಯಾವುದು ಬಿಡಬೇಡಿ. ದೊಡ್ಡದೊಂದು ಮಾತಿದೆ, ದೇಶ ಸುತ್ತಿ ಕೋಶ ಓದು ಅಂತ. ಮನುಷ್ಯನ ಜೀವನ ಸಿಗೋದೇ ಒಂದು. ಆ ಜೀವನದಲ್ಲಿ ನಮ್ಗೆ ಕೊಟ್ಟಿರೋ ಟೈಮ್ನ ನಮ್ಗೆ ಇಷ್ಟವಾದ ಅಪ್ಪ ಅಮ್ಮ ಜೊತೆ, ನಮ್ಮ ಸ್ನೇಹಿತರ ಜೊತೆ ಕಲಿಯೋದು ತುಂಬ ಇಂಪಾರ್ಟೆಂಟ್. ನನ್ನ ಜನ್ಮ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಕಣ್ಣಿರೋದು ಪ್ರಕೃತಿ ನೋಡೋಕ್ಕೆ. ಪ್ರಕೃತಿನ ಕಣ್ತುಂಬ ಸವಿಬೇಕಂದ್ರೆ ದಯವಿಟ್ಟು ಒಂದು ಸಲ ಟ್ರಿಪ್ ಹೋಗಿ ಬನ್ನಿ. ಇದರಲ್ಲಿ ಶ್ರೀಮಂತರು ಇಲ್ಲ, ಬಡವರು ಇಲ್ಲ, ಮಿಡಲ್ ಕ್ಲಾಸ್ ಅನ್ನೋದಿಲ್ಲ. ಎಲ್ಲ ಇಲ್ಲಿ ಒಂದೇ. ಎಲ್ಲರಿಗೂ ಒಂದೇ ಥರ ಪ್ಯಾಕೇಜ್, ಒಂದೇ ಥರ. ಇಲ್ಲಿ 3 ಸ್ಟಾರ್ ಹೋಟೆಲ್ ಇರುತ್ತೆ, 5 ಸ್ಟಾರ್ ಹೋಟೆಲ್ ಇರುತ್ತೆ, ಎಲ್ಲ ಫುಡ್ ಇರುತ್ತೆ. ವೆಜ್ ಇರೋದು ವೆಜ್ಜು, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಇರುತ್ತೆ. ಪ್ಯಾಕೇಜ್ ಪ್ರಕಾರ ಹೋಗುತ್ತೆ. ನೀವು ಹೋಗಿ ಬರೋವರೆಗೂ ನಾವೇ ಸೇಫ್ಟಿಯಾಗಿ ನೀವು ನೋಡ್ಕೊತೀವಿ. ಮತ್ತು ಒಂದ್ಸರಿ ಈಗ ಬಂದರೆ ಮತ್ತೆ ಬರ್ಬೇಕು ಅನಿಸುತ್ತೆ. ಹೇಳಿ ಬರ್ಬೇಕಾ ಮೇಡಮ್? ಅದೇ ಈಗ ನೆಕ್ಸ್ಟು ವರ್ಣಿಕಾ ಮೇಡಮ್ ಅವರು ನಾವೆಲ್ಲ ಈಗ ಟ್ರಿಪ್ ಹೋಗ್ತಿದ್ದಾರೆ ನೆಕ್ಸ್ಟ್ ಮಂತು. ಎಸ್, ಅದು ಮೇಡಮ್ ಅವರನ್ನು ಜೊತೆಗೆ ಫ್ರೀ ಅಚೀವ್ ಮಾಡಿದ್ದಾರೆ. ಪ್ಲಸ್ ವರ್ಣಿಕಾ ಮೇಡಮ್ ₹1 ಕೊಡ್ತಲ್ಲ, ನಾನು ಕೂಡ ₹1 ಕೊಡ್ತಾರೆ. ಯಾಕಂದರೆ ನಾವು ಅಚೀವ್ ಮಾಡಿದ್ದೀರಿ, ಹೋಗ್ತಾ ಇದ್ದೀರಿ. ಓಕೆನಾ? ತುಂಬ ಜನಕ್ಕೆ ದುಡ್ಡು ಮಾಡಬೇಕಂತ ಆಸೆ ಇರುತ್ತೆ, ಕಷ್ಟಪಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಹುಡುಕ್ತಿರಲ್ಲ, ಸೊ ಅವ್ರಿಗೆ ಇದು ಒಳ್ಳೆಯದು ಅಂತ ಹೇಳ್ತೀನಿ. ಖಂಡಿತ ಟೂರ್ಗೆ ಹೋಗೋರು ಇದರಲ್ಲಿ ವರ್ಕ್ ಮಾಡಿದ್ರೆ ಖಂಡಿತ ಒಂದು ಅಚೀವ್ಮೆಂಟು ಆಗುತ್ತೆ, ಟೂರ್ಗೆ ಹೋದಂಗೂ ಆಗುತ್ತೆ, ನಿಮಗೆ ಪ್ಯಾಕೆಟ್ ಮನಿ ಎಂಜಾಯ್ ಮಾಡ್ಬೋದು ನಿಮಗೆ. ಖಂಡಿತ. ಸೊ ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬಂದು 2,500 ಮಾತ್ರ ಕಟ್ಟೋದಕ್ಕೆ. ಅದಾದ ನಂತರ ನೀವು ಯಾವ ಥರ ಹೇಗೆ ಕಟ್ಟಬೇಕು, 2,500 ಕೊಟ್ಟರೆ ಅಷ್ಟೇ. ನಾವು 5 ಜನಕ್ಕೆ ಕೂಪನ್ಸ್ ಕೊಡ್ತೀವಿ. ಅಂದರೆ 5 ಜನ ಫ್ರೀಯಾಗಿ ಟ್ರಿಪ್ ಹೋಗ್ಬೋದು. ಅದು ಯಾವ ಥರ ಏನಂತ ಡೀಟೇಲ್ ನಾವು ಖಂಡಿತ ಮೆನ್ಷನ್ ಮಾಡ್ತೀವಿ. ಖಂಡಿತ ನೀವು ಒಂದ್ಸರಿ ಲಗ್ಗೆರೆ ಹತ್ರ ಆಫೀಸ್ ಇದೆ, ಒಂದ್ಸರಿ ಬಂದು ಹೋಗಿ. ಓಕೆ, ಲಗ್ಗೆರೆ ಲೊಕೇಶನ್ ಬರುತ್ತೆ. ಸೊ ಕೆಂಪೇಗೌಡ ಬಸ್ ಸ್ಟಾಪ್ ಆಪೋಸಿಟೇ ಇರೋದು. ಸೊ ಅಲ್ಲಿ ಬಂದು 19 ಕಾರ್ ಶೋರೂಮ್ ಇದೆ, ಅಲ್ಲಿ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ. ದಯವಿಟ್ಟು ಬನ್ನಿ. ನಿಮಗೆ ಮನುಷ್ಯನ ಇಷ್ಟ ಇರೋರಿಗೆ ತುಂಬ ಜನ ಅಪ್ಪ ಅಮ್ಮನ ದೇವಸ್ಥಾನ ಕಳಿಸ್ಬೇಕಂತಿರ್ತೀರಾ. ತುಂಬ ಜನ ಕಾಶಿ ವಿಶ್ವನಾಥಲ್ಲಿ ಹೋಗ್ಬೇಕಂತ ಆಸೆ ಪಡ್ತಾರೆ. ಈಗ ಎಲ್ಲರೂ ಅಯೋಧ್ಯೆ ನೋಡಬೇಕಂತೀರ. ಖಂಡಿತ ಎಲ್ಲ ಒಳ್ಳೆ ಪ್ಯಾಕೇಜ್ ಇದೆ, ಒಳ್ಳೆ ರೀತಿಯಲ್ಲಿ ಹೋಗಿ ಬರ್ಬೋದು. ನಮ್ಮ ಕನ್ನಡಿಗರ ಥರ ವಿಶಾಲವಾದದ್ದು ಯಾರೂ ಇಲ್ಲ. ನಮ್ಮ ಕನ್ನಡಿಗರು ಇದಷ್ಟು ದಿವಸ ಎಲ್ಲರಿಗೂ ಒಳ್ಳೆಯದೇ ಮಾಡ್ತೀವಿ. ನಿಮಗೂ ಒಳ್ಳೆಯದಾಗುತ್ತೆ. ನಾವು ಈ ಥರ ಪ್ಯಾಕೇಜ್ ಇರ್ತೀವಿ. ಖಂಡಿತ ಅದನ್ನು ಯೂಸ್ ಮಾಡಿ ಖುಷಿಯಾಗಿರಿ. ಜೀವನ ಈಗ ತುಂಬ ದೊಡ್ಡದಂದರೆ ಖಂಡಿತ ಅಲ್ಲ, ಜೀವನ ಇಷ್ಟೇ ಚಿಕ್ಕದು. ಇವಾಗಿರೋ ಮನುಷ್ಯ ಶಕ್ತಿಗಿರಲ್ಲ. ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ ಖುಷಿಯಾಗಿರಿ. ನೀವು ಖುಷಿಯಾಗಿರಿ, ನಿಮ್ಮ ಮನದನ್ನು ಖುಷಿಯಾಗಿಟ್ಕೊಳ್ಳಿ. ಏನು ನಮ್ಗೆ ಸಿಗಲ್ಲ, ಹೋದರೆ ನಮಗೆ ಸಿಗೋದೇ ಸಾವು. ಆ ಮನುಷ್ಯನಿರೋವರೆಗೂ ಒಂದು ಸ್ಮೈಲ್ ಕೊಟ್ಟರೆ, ಆ ಸ್ಮೈಲಲ್ಲಿ ಒಂದು ಮನುಷ್ಯನ ನೆಮ್ಮದಿ ಸಿಗುತ್ತೆ. ಆ್ಯಕ್ಚುಲಿ ನೀವು ಮನೆಯಲ್ಲಿ ಎದ್ದಿದ್ದು ಬೇಜಾರಾಗಿರ್ತೀರಲ್ಲ, ಸೊ ಹಾಗೆ ಒಂದು ಟ್ರಿಪ್ಗೆ ಹೋಗಿ ಬರ್ಬೋದಲ್ಲ, ಆ ಥರ ನಾವಿಲ್ಲಿ ಒಂದು ಮಿನಿಮಮ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಅಂದರೆ ಜಾಸ್ತಿ ನಾವು ಯಾವತ್ತೂ ನಾವು ತೊಗೊಳ್ಳಲ್ಲ ಇಲ್ಲಿ ಆಫೀಸಲ್ಲಿ. ಸೊ ತುಂಬ ಚೆನ್ನಾಗಿದೆ, ಬನ್ನಿ ಒಂದ್ಸಲ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದ್ಸಲ ಬನ್ನಿ, ದಯವಿಟ್ಟು ನೋಡಿ, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನೀವೇ ಹುಡ್ಕೊಂಬರ್ತೀರ, ನಾನು ಒಳ್ಳೆಯ ಪ್ಯಾಕೇಜು ತುಂಬ ಚೆನ್ನಾಗಿ ತೃಪ್ತಿ ಆಯಿತು ನಮಗೆ ಅಂತ. ಯಾಕಂದರೆ ನಮಗೆ ಇಂಪಾರ್ಟೆಂಟು ನಾವಿರೋದು ನಿಮ್ಮ ಜನರು ಸೇವೆ ಮಾಡೋಕ್ಕೆ. ಜನರು ನಮಗೋಸ್ಕರ ಬದುಕ್ತಾರೆ, ನಾವು ಅವ್ರಿಗೋಸ್ಕರ ಬದುಕ್ತಾರೆ. ಯಾಕಂದರೆ ಯಾರೂ ಬೆನಿಫಿಟ್ ಇಲ್ಲದೆ ಮಾಡಲ್ಲ. ₹1 ಲಾಭ ಸಿಗುತ್ತೆ, ₹100 ಲಾಭ ಸಿಗುತ್ತೆ. ನಮಗೆಲ್ಲರೂ ಮೋಸ ಹಾಕೋದು, ನಮಗಿರೋದು ಮೋಸ ಹಾಕೋದು. ನಮಗೆ ಒಳ್ಳೆ ಪ್ಯಾಕೇಜ್ ಇದೆ. ದಯವಿಟ್ಟು ಒಂದ್ಸರಿ ಬಂದು ವಿಸಿಟ್ ಕೊಡಿ. ಇದು ನಮ್ಮ ಆಫೀಸು.
ಅಕ್ಕೇನರ ಜೊತೆ ಇದೆ, ದಯವಿಟ್ಟು ಒಂದ್ಸರಿ ಬನ್ನಿ. ಮೇಡಮ್ ಅವರು ನಂಬರ್ ಹಾಕಿ ಮೆನ್ಷನ್ ಮಾಡ್ತಾರೆ, ಸರಿನಾ? ಥ್ಯಾಂಕ್ ಯು ಸೋ ಮಚ್. Thank you. ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್ ಬಾಯ್. ಬಾಯ್. ಹಾಗೆ ಈ ವರ್ಣಿಕಾ ಗೌಡನು ಹೋಗ್ತಿದ್ದಾರೆ ಅಂತಂದರೆ ನೀವು ಬರಬೇಕಲ್ವಾ? ಬರಲೇಬೇಕು. ಆದಷ್ಟು ಬೇಗ ಬಂದು ರಿಜಿಸ್ಟರ್ ಮಾಡಬೇಕು. ನಮಸ್ತೆ. ಆಫೀಸ್ ಇದೆ, ಸೊ ವರ್ಕರ್ಸ್ ಇದ್ದಾರೆ. ನಾನು ಆಫೀಸ್ ಸಮೇತ ನಿಮಗೆ ತೋರಿಸ್ತೀನಿ. ಹಾಗೆ ಮೇಡಮ್ ಅವರು ಇಲ್ಲಿ ಕೂತಿದ್ದಾರೆ. ನನಗೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ರಲ್ವಾ, ನಾನಿವಾಗ ಅದಕ್ಕೋಸ್ಕರ ಅಂತಲೇ ನಿಮಗೋಸ್ಕರ ಅಂತಲೇ ಆಫೀಸಿಗೆ ಬಂದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.